ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಿ. 2 hours later. Wait a minute. Who are you? ಇವಳು ನನ್ನ ಫ್ರೆಂಡ್. ನಾನು ಇವಳು ಎಲ್ಲಿಗೆ ಬಂದಿದ್ದೀವಿ ಅಂತ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಫಸ್ಟ್ ಥಿಂಗ್ಸ್ ಫಸ್ಟ್, ಊಟ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟು ನಾವು ಊಟ ಮಾಡಿಕೊಂಡು ಆಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗಿದ್ವಿ ಅಂತ, ಏನು ಮಾಡಿದ್ವಿ ಅಂತ. ಅಬ್ಬಾ, ಹೊಟ್ಟೆ ತುಂಬ ಊಟ ತಿಂದಿದ್ದಾಯಿತು. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ನಾವು ಇಳ್ಕೊಂಡಿದ್ದು KSRTC ಬಸ್ ಸ್ಟ್ಯಾಂಡಲ್ಲಿ. ಸೊ ನಾವು ಇವಾಗ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಈ ವ್ಲಾಗ್ ಸ್ಪೆಷಾಲಿಟಿ ಏನು ಅಂದರೆ, ದಿಸ್ ಈಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್. ಎಲ್ಲಿ ಏನು ಅಂತ ಗೊತ್ತಿಲ್ಲ, ಬಟ್ ಒಂದು ಜಾಗ ಮಾತ್ರ ಫಿಕ್ಸ್ ಮಾಡ್ಕೊಂಡಿದ್ವಿ, ಈ ಜಾಗಕ್ಕೆ ಹೋಗಬೇಕು ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ಹೇಗೆ ಟ್ರಾವೆಲ್ ಮಾಡಬೇಕು, ಏನು ಎಲ್ಲಿಗೆ ಹೋಗಬೇಕು, ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವ ಬಸ್ ಹತ್ಕೊಂಡು ಹೋಗಬೇಕು ಅಂತಲೂ ಗೊತ್ತಿಲ್ಲ KSRTC ಬಸ್ ಸ್ಟ್ಯಾಂಡಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ. ಸೊ ಸೇಫರ್ ಸೈಡ್ಗೆ ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಸಿಟಿ ಬಸ್ ಸ್ಟ್ಯಾಂಡ್ ಸಿಗೋವರೆಗೂ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ನನ್ನ ಫ್ರೆಂಡ್ ಬಂದು ಕೋಲಾರ. ಸೊ ಅವಳು ಅಲ್ಲಿಂದ ಬರಬೇಕು ಅಂದರೆ ಒಂದು 4 ಅವರ್ ಆದರೂ ಬೇಕು ಬೆಂಗಳೂರಿಗೆ. ಸೊ ನಾವು ಬಿಟ್ಟಿದ್ದೆ 12:51ಗೆ ಬೆಂಗಳೂರನ್ನ. ಅರ್ಧ ದಿನ ಅಲ್ಲೇ ಮುಗ್ದೋಗಿದೆ. ನಾವಿಲ್ಲಿ ಸಂಜೆ ಹತ್ತತ್ರ ಬರ್ತಾಯಿದ್ದೀವಿ. ಇದನ್ನು ನೋಡಿಬಿಟ್ಟಾದರೂ ಪಕ್ಕ ಗೆಸ್ ಮಾಡಿರ್ತೀರಾ. ಆ್ಯಂಡ್ ಎಸ್, ವೆಲ್ಕಮ್ ಟು ದಿ ಸಿಟಿ ಆಫ್ ಪ್ಯಾಲೇಸಸ್, ಸಾಂಸ್ಕೃತಿಕ ರಾಜಧಾನಿ, ಕಲಾನಗರಿ, ನಮ್ಮ ಮೈಸೂರು. ಈ ಥರ ಟಾಂಗ ಎಲ್ಲ ನಾವು ಬೆಂಗಳೂರಲ್ಲೆಲ್ಲ ನೋಡೋಕ್ಕಾಗಲ್ಲ. ಸೊ ಇದು ನೋಡಿ ತುಂಬ ಖುಷಿ ಆಯಿತು. ವಿಡಿಯೋ ಕ್ಲಿಪ್ಸ್ ಕೆಲವೊಂದು ಕಡೆ ಶೇಕ್ ಆಗಿದೆ, ಫೋನಲ್ಲೇ ರೆಕಾರ್ಡ್ ಮಾಡ್ತಿರೋದ್ರಿಂದ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕ್ಷಮಿಸ್ಬಿಡಿ ಹಾಗೆ. ಇದೇ ನೋಡ್ರಪ್ಪ ಸಿಟಿ ಬಸ್ ಸ್ಟ್ಯಾಂಡು. ಇಲ್ಲಿಂದ ನಾವು ಇನ್ನೊಂದು ಬಸ್ ಹತ್ಕೊಂಡು ಹೋಗಬೇಕು. ಬಸ್ ನಂಬರ್ ಗೊತ್ತಿಲ್ಲ, ಅಲ್ಲಿ ಯಾವ್ದಾದ್ರು ಅಂಗಡಿಯವ್ರನ್ನ ವಿಚಾರಿಸ್ಬೇಕು. ಅಲ್ಲೇ ಇದ್ದಿದ್ದು ಒಂದು ಅಂಗಡಿ ಹತ್ರ ಹೋಗ್ಬಿಟ್ಟು ವಿಚಾರಿಸಿದ್ವಿ ಯಾವ ಬಸ್ ಹತ್ಕೊಂಡು ಹೋಗಬೇಕು ಹೇಗೆ ಅಂತ. ಅವರು ಒಂದು ಬಸ್ ನಂಬರ್ ಹೇಳ್ತೀವಿ, ಆ ಬಸ್ನ ಹತ್ಕೊಂಡೋಗಿ ಡೈರೆಕ್ಟಾಗಿ ಅಲ್ಲಿ ಸೇಫಾಗಿ ನಿಮ್ಮನ್ನ ಇಳಿಸ್ತಾರೆ ಅಂತ ಹೇಳಿದ್ರು. ಅದೇ 201 ಬಸ್. ಇದು ರೆಡ್ ಬಸ್, ಇದು AC ಬಸ್. ಇದಕ್ಕೆ ನಾವು ಪೇ ಮಾಡಬೇಕು. ಇದ್ರ ಮುಂದೆನೇ ಒಂದು ಗ್ರೀನ್ ಬಸ್ ಇತ್ತು, ಅದು ಸೇಮ್ 201. ಬಟ್ ಇದಕ್ಕೆ ನಾವೇನು ಪೇ ಮಾಡೋಂಗಿಲ್ಲ. ಒಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಟಿಕೆಟ್ ಕೊಡ್ತಾರೆ. ಆಲ್ ರೈಟ್, ಬಸ್ ಹತ್ಕೊಂಡಿದ್ದಾಯಿತು. ಇವಾಗ ನಾವು ತಲುಪಬೇಕಾಗಿರೋ ಲೊಕೇಶನ್ಗೆ ಹೋಗಬೇಕು ಅಂದರೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ನನಗೆ ಗೊತ್ತಿರೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನಿಮ್ಗೆ ಹೇಳ್ತೀನಿ. ಫಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಮೈಸೂರು ಹೆಸರು ಮಹಿಷೂರು ಅಂತ ಇತ್ತಂತೆ ಮುಂಚೆ. ಹೇಗೆ ಅಂದರೆ, ಮಹಿಷಾಸುರ ಅನ್ನೋ ರಾಕ್ಷಸ ಇದ್ನಲ್ಲ, ಅವನು ಮೈಸೂರನ್ನ ಆಳ್ತಿದ್ದ. ಅವನ ಕಾಟ ತಡಿನಾರ್ದೇ ಜನರೆಲ್ಲ ದೇವ್ರ ಹತ್ರ ಬೇಡ್ಕೊಂಡಾಗ ದುರ್ಗೆ ತಾಯಿ ಚಾಮುಂಡಿ ಅವತಾರ ತೊಗೊಂಡಿದ್ದು. ನಂತರ ಅವನ್ನ ಚಾಮುಂಡಿ ಬೆಟ್ಟದಲ್ಲಿ ಸಾಯಿಸಿದ್ದು. ಆದರೆ ಅವನು ಸತ್ತ ಮೇಲೂ ಮಹಿಷೂರು ಅಂತ ಏನಕ್ಕಿಟ್ಟಿದ್ರು? ಅವನು ರಾಕ್ಷಸ ತಾನೇ, ಏನಕ್ಕಿಟ್ಟಿದ್ರು? ಇದು ನನ್ನ ಡೌಟ್. ನಿಮಗೇನಾದರೂ ಇದ್ರ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬ ವರ್ಷಗಳಾದ ನಂತರ ಮೈಸೂರು ಅಂತ ಬದಲಾಯಿಸಿದ್ದು. ಸೊ ನನ್ನ ಫ್ರೆಂಡ್ ಹತ್ರ ವಿಚಾರಿಸಿದಾಗ ಏನಕ್ಕೆ ಮೈಸೂರು ನಿನಗಿಷ್ಟ ಅಂತ ಕೇಳಿದಾಗ ಶಿ ವಿಲ್ ಟೆಲ್ ಮೈಸೂರು. ಮೈ ಅಂದರೆ ನಂದು, ಸೂರು ಅಂದರೆ ಮನೆ. ಚೆನ್ನಾಗಿದೆ ಅಲ್ಲ? ಸೆಕೆಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ತುಂಬ ಫೇಮಸ್ ಮೈಸೂರು ಪ್ಯಾಲೇಸ್. ಅದನ್ನು ಕಟ್ಟೋಕ್ಕೆ ಎಷ್ಟು ವರ್ಷ ತೊಗೊಂಡಿರ್ಬೋದು? ಹೇಗೆ ಗೆಸ್ ಮಾಡಿದ್ರೂ ಒಂದು ಐಡಿಯಾನೂ ಸಿಗ್ತಾಯಿಲ್ಲ. ಬಟ್ ಇಟ್ ಟುಕ್ 15 years, 15 ವರ್ಷ ತೊಗೊಳ್ತಂತೆ. ಅದಕ್ಕೆ ದೊಡ್ಡವ್ರು ಸುಮ್ಮನೆ ಹೇಳೋಲ್ಲ, ಗುಡ್ ಥಿಂಗ್ಸ್ ಟೇಕ್ಸ್ ಟೈಮ್ ಅಂತ. ಕೆಲವೊಂದು ಸಲ ಬೈಕಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನಕ್ಕೆ ಅಂದರೆ, ಈ ಥರ ಒಳ್ಳೆ ವ್ಯೂನ ಬೈಕ್ನ ಸೈಡ್ಗೆ ಹಾಕಿಬಿಟ್ಟು ಹಾಗೆ ಒಂದು 10 ನಿಮಿಷ ನಿಂತ್ಕೊಂಡು ನೋಡ್ತಾಯಿದ್ರೆ
ಆದರೆ ಸಿಗೋ ಮಜಾನೇ ಬೇರೆ. ಬಟ್ ಬಸ್ಸಲ್ಲಿ ಏನೂ ಕಾಣಿಸೋದೇ ಇಲ್ಲ. ಇನ್ನೊಂದು ಸ್ವಲ್ಪ ದೂರ ಅಷ್ಟೆ, ಇನ್ನೇನು ನಾವು ಅಂದ್ಕೊಂಡಿರೋ ಲೊಕೇಶನ್ಗೆ ರೀಚ್ ಆಗ್ತೀವಿ. ಬಂದ್ವಿ ನಮ್ಮ ಲೊಕೇಶನ್ಗೆ. ಇವನೇ ನೋಡ್ಕೊಳ್ರೋ, ಮಹಿಷಾಸುರ ರಾಕ್ಷಸ. ನಾವಿಬ್ಬರು ಎಂಥ ಅನ್ಪ್ಲ್ಯಾನ್ ಟ್ರಿಪ್ ಮಾಡ್ಕೊಂಡಿದ್ದೀವಿ ಅಂದರೆ ಬೇರೆ ಪ್ಲೇಸಸ್ ಕೂಡ ನೋಡೋಕ್ಕಾಗಲ್ಲ. ಮೈಸೂರಿಗೆ ಬಂದು ಇದೊಂದೇ ದೇವಸ್ಥಾನನ ನೋಡ್ಕೊಂಡು ಹೋಗಬೇಕು, ಆ ಥರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನೀವೇನಾದ್ರು ಮುಂದೆ ಪ್ಲ್ಯಾನ್ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಮನೆ ಬೇಗ ಬಿಟ್ಟು ಎಲ್ಲ ಪ್ಲೇಸಸ್ ನೋಡ್ಕೊಳ್ಳೋ ಥರ, ಕವರ್ ಮಾಡ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವು ಹಾಗೆ ಮಾಡಬೇಕಾಗಿತ್ತು, ಬಟ್ ಪರವಾಗಿಲ್ಲ, ಈ ಥರನೂ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಲಿ. ನನ್ನ ಫ್ರೆಂಡ್ ಕೋಲಾರಲ್ಲಿದ್ದಿದ್ದು, ಸೊ ಅವಳು ಬ್ಯಾಂಗ್ಳೂರಿಗೆ ಬಂದು ನಾವಿಬ್ಬರು ಅಲ್ಲಿ ಮೀಟಾಗಿ ಹೋಗಬೇಕಾಗಿತ್ತು. ಸೊ ಅಲ್ಲಿ ನಾವು ಬಿಟ್ಟಾಗಲೇ 12:50 ಆಗಿತ್ತು. ಸೊ ಇಲ್ಲಿ ಈ ಬೆಟ್ಟ ರೀಚ್ ಆದಾಗ ಹತ್ತತ್ರ ಆಲ್ಮೋಸ್ಟ್ 3:50 3:30 ಆ ಥರ ಆಗಿತ್ತು ಟೈಮ್. ಇವಾಗ ನಾವು ಲೇಟಾಗಿ ಬಂದಿರೋದ್ರಿಂದ ಇಷ್ಟು ಜನ ನೋಡ್ತಾ ಇದ್ದೀವಿ. ಬಟ್ ನಾವು ಮುಂಚೆನೇ ಬೆಳಗ್ಗೆನೇ ಬೇಗ ಬಂದಿದ್ದರೆ ಇಷ್ಟು ಆರಾಮಾಗಿ ನಮ್ಗೆ ದರ್ಶನವೂ ಸಿಗ್ತಾ ಇರಲಿಲ್ಲ. ಮತ್ತು ತುಂಬ ಜನ ಇದ್ರಂತೆ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಕರ್ನಾಟಕ ಜನನೇ ಇಲ್ಲಿದ್ರಂತೆ. ಬಂದು ಅದ್ರಿಗೆ ಅಲ್ಲಿ ಶಾರ್ಪಾಗಿವೆ. ವಿಡಿಯೋ ನಾವು 600 ರೂಪೀಸ್ ಪೇ ಮಾಡಿಬಿಟ್ಟು ದರ್ಶನ ಮಾಡೋಕ್ಕೆ ಹೋಗಿದ್ದು. ಆ 600 ರೂಪೀಸ್ಗೆ ನಮಗೆ 2 ಲಾಡು ಕೊಟ್ಟಿದ್ದರು. ಮತ್ತು ಒಳಗಡೆ ದೇವಿ ಫೋಟೋ ತೊಗೊಳಕ್ಕೆ ಬಿಡಲ್ಲ, ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡೋಕ್ಕೆ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಈ ವಿಡಿಯೋದಲ್ಲಿ. ನಮಗೆ ಎಂಥ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಅಂದರೆ, ಅಷ್ಟೊಂದು ಕಾಸು ಕೊಟ್ಬಿಟ್ಟು ಕ್ಲೀನಾಗಿ ದೇವಿ ದರ್ಶನ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ತುಂಬ ಬೇಜಾರಲ್ಲಿದ್ವಿ. ಆಮೇಲೆ ಹೆಂಗೋ ಯಾಮರ್ಸಿ 3 ಸಲ ದರ್ಶನ ಮಾಡಿಕೊಂಡು ಕ್ಲೀನಾಗಿ ದೇವ್ರ ಹತ್ರ ಬೇಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ಸ್ವಲ್ಪ ಸಮಾಧಾನ ಆಯಿತು. ದರ್ಶನ ಎಲ್ಲ ಆಯಿತು. ಇಲ್ಲಿಗೆ ಬಂದಿದ್ದೀವಿ ಅನ್ನೋ ಮೆಮೊರಿಗೋಸ್ಕರ ಏನಾದ್ರು ತೊಗೊಳ್ಳೋಣ ಅಂತ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ನಮಗೇನೂ ಇಷ್ಟ ಆಗಲಿಲ್ಲ. ಎಲ್ಲ ಬೆಂಗಳೂರಲ್ಲಿ ಸಿಗೋ ಅಂಥದ್ದೇ ಅಲ್ಲೂ ಇದ್ದಿದ್ದು. ಇದೊಂದು ಕ್ಯೂಟಾಗಿರೋ ಬೊಂಬೆಗಳು ತಲೆ ಅಲ್ಲಾಡ್ಸೋದು ತುಂಬ ಕ್ಯೂಟಾಗಿತ್ತು. ಬಟ್ ನಾವು ತೊಗೊಳ್ಳಿಲ್ಲ, ಬಟ್ ವೀಡಿಯೋ ಮಾಡ್ಕೊಂಡ್ವಿ. ಇವಾಗ ನಮ್ಮ ನಡೆ ಬಸ್ ಸ್ಟ್ಯಾಂಡಿನ ಕಡೆ. ಇವಾಗ ನಾವು ಮತ್ತೆ 201 ಬಸ್ ಹತ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಲ್ಲಿಂದ KSRTC ಬಸ್ ಸ್ಟ್ಯಾಂಡಿಗೆ ಬರಬೇಕು.
SRTC ಬಸ್ ಸ್ಟ್ಯಾಂಡಿಗೆ ಬಂದು ಬೆಂಗಳೂರು ಬಸ್ ಹತ್ಕೊಂಡ್ವಿ. ಬಟ್ ಎಂಥ ದೊಡ್ಡ ಕೆಲಸ ಮಾಡಿದ್ವಿ ಅಂದರೆ ನಾನ್ ಸ್ಟಾಪ್ ಬಿಟ್ಟು ನಾರ್ಮಲ್ ಬಸ್ ಹತ್ಕೊಂಡ್ವಿ. ಇವರು ಊರೆಲ್ಲ ಸುತ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿಗೆ. ಸೊ ಆಲ್ಮೋಸ್ಟ್ 4.5 ಅವರ್ಸೇ ಆಗೋಗಿತ್ತು ಅನಿಸುತ್ತೆ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ. 6.5 hours later. ಏನಂತಾರೆ ಅದಕ್ಕೆ ನೋಡಲ್ಲಿ ಪೇಪರ್ ಎಲ್ಲ ಹಾಕ್ತೀನಿ. ಅವಾಗವಾಗ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡಿ ನೀವು ಹೋಗಿ ಬನ್ನಿ, ಹುಷಾರಾಗಿ ಹೋಗ್ಬನ್ನಿ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಲಾಗ್. ಬಾಯ್ ಬಾಯ್. ಬಾಯ್ ಬಾಯ್. ನಿಮ್ಮ ಎಲ್ರಿಗೂ ಆ ದೇವಿ ಒಳ್ಳೇದು ಮಾಡಿ ನಿಮ್ಮ ಕನಸನ್ನ ನೆರವೇರಿ. ಥ್ಯಾಂಕ್ ಯು.